ಅವಾಗವಾಗ ತಲೆನೋವು, ಕಣ್ಣು ಮಂಜ ಕಾಣುತ್ತೆ. ನೀಲಿ ಚಿತ್ರ ನೋಡಲ್ಲ ಬಿಡಿ. ಅಂದ್ರೆ ಬೋರ್ಡಲ್ಲಿ ಅಕ್ಷರಗಳೆಲ್ಲ ಕಾಣಿಸ್ತವೆ, ಬೋರ್ಡೆ ಕಾಣಿಸಲ್ಲ ಡಾಕ್ಟ್ರೆ. ಅದು ಬಿಡಿ ಡಾಕ್ಟ್ರೆ, ನನ್ನ ಗಂಡನ್ಗೆ ಒಂದ್ ಕಿವಿ ಕೇಳಲ್ಲ, ಒಂದ್ ಮೂಗಲ್ಲಿ ಗಾಳಿನೇ ಆಡಲ್ಲ. ಒಳಚರಂಡಿ ಸಮಸ್ಯೆ ಇರ್ಬೋದೇನೋ. ಆಮೇಲೆ ಯಾವಾಗ್ಲೂ ತೊದಲ್ತಾನೆ ಇರ್ತಾರೆ. ಯಾವಾಗ? ಮಾತಾಡುವಾಗ. ಇವ್ರಿಗೆ ಥೈರಾಯ್ಡ್ ಸಮಸ್ಯೆ ಇದೆ, ಆಮೇಲೆ ಚೆಸ್ಟ್ ಪೇನು ಇದೆ. ಡಾಕ್ಟ್ರೆ, ನನ್ಗೆ ಆಟೋ ತುಂಬಾ ವೀಕ್ ಇದೆ. ಏನಾರು ನಿಂತೋಗ್ಬಿಟ್ರೆ ಏನ್ ಮಾಡ್ಲಿ? ನಿಂತೋಗ್ಬಿಟ್ರೆ ಇಳ್ದು ತಳ್ಕೊಂಡು ಹೋಗ್ಬೇಕು. ಮತ್ತೇನ್ರಿ, ನೀವು ಮುಂದುವರ್ಸಿ, ನಾವಿದೀವಲ್ಲ. ಆಮೇಲೆ ಇವ್ರಿಗೆ ಮುಖ್ಯವಾಗಿ ಒಂದ್ ಕಾಯಿಲೆ ಇದೆ ಡಾಕ್ಟ್ರೆ. ಮಂಡಿಲಿ ಸಿಕ್ಕಾಬಿಟ್ಟೆ ನೋವು, ಅಂಗಾಲಲ್ಲಿ ಆಣಿ ಆಗಿದೆ ಡಾಕ್ಟ್ರೆ. ಓ ದೇವ್ರಿ, ಅಲ್ಲಮ್ಮ, ಇಷ್ಟೊಂದು ಕಾಯಿಲೆ ಇರೋ ಗಂಡ ನಿನಗೆ ಬೇಕಾ? ಏನಮ್ಮ ಇದು, ತಾಳಿನ ಅಲ್ಲ ಬ್ರಿಡ್ಜ್ ಅಲ್ಲಿ ಯೂಸ್ ಮಾಡೋ ಕಂಬಿನ? ಅಲ್ಲಯ್ಯ, ಇಷ್ಟೊಂದು ವೀಕ್ ಆಗಿದ್ಯಲ್ಲ, ಏನ್ ಕೆಲಸ ಮಾಡ್ತೀಯಾ? ನಾನು ಡಾಕ್ಟ್ರೆ, ನನ್ನ ಗಂಡನ ಹಂಗೆಲ್ಲ ಹಗುರವಾಗಿ ನೋಡ್ಬೇಡಿ. ಅವ್ರು ನೋಡಕ್ ಮಾತ್ರ ವೀಕು, ತುಂಬಾ ಪವರ್ಫುಲ್ಲು ಗೊತ್ತಾ. ಒಂದೇ ಬೆರಳಲ್ಲಿ 8 ಜನನ ಲಿಫ್ಟಲ್ಲಿ ಹೊತ್ಕೊಂಡು ಹೋಗ್ತಾರೆ ಗೊತ್ತಾ. ಪರಪುರುಷನಾಗೆಲ್ಲ ಮುಟ್ಟಿಸ್ಕೊಳ್ಳಲ್ಲ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ದ್ರವಕ್ಕೆ ದೇವಿ ನಾರಾಯಣಿ ನಮಸ್ತೆ. ಸುಪ್ನಾ ಇರ್ಲಿ, ನಿಮ್ ಗಂಡ ಅಂದ್ರೆ ನಿಮ್ಗೆ ತುಂಬಾ ಪ್ರೀತಿನಾ? ನಿಮ್ಗೇನಿದೆ ಕಾಯಿಲೆ? ನನ್ಗೆ ಡ್ಯಾಂಡ್ರಫ್, ಏರ್ ಫಾಲು. ಹೇಳ್ಬಾರ್ದು, ಅವ್ರು ಹೇಳಿ. ಆಗ್ಲೇ ಹುಟ್ಟಲ್ಲಿ ಇಷ್ಟೇ ಹೇಳಿದ್ನಲ್ಲ ಡಾಕ್ಟ್ರೆ. ನೀವೇನ್ ವರಿ ಮಾಡ್ಕೊಳ್ಬೇಡಿ, ನಿಮ್ ಕಾಯಿಲೆ ನಾನು ಗುಣ ಮಾಡ್ತೀನಿ. ಏನಂತೀರಿ? ಹಾ ಹೇಳಿ ಡಾಕ್ಟ್ರೆ. ಈಗ ನಿಮ್ದು ಏನೆಲ್ಲ ಟೆಸ್ಟ್ ಮಾಡ್ಲಿ? ಯಾವ್ಯಾವ ಮಾಡಿ ಅಲ್ಲನೆ. ಬ್ಲಡ್ ಟೆಸ್ಟು, ತಲೆ ಟೆಸ್ಟು, ಕಣ್ ಟೆಸ್ಟು, ಮೂಗ್ ಟೆಸ್ಟು, ಕಿವಿ ಟೆಸ್ಟು, ಹೊಟ್ಟೆ ಟೆಸ್ಟು. ಕೆಳಗೆ ಬೇಡ ಬೇಡ, ನಿಮ್ಗೆ ಏನಾಗ್ಬೇಕು? ನನ್ನಿಂದ ಕಾಯಿಲೆ ವಾಸಿ ಆಗ್ಬೇಕು. ವಾಸಿ ಮಾಡ್ತೀನಿ. ವಾಸಿ ಆಗುತ್ತಾ? ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ. ನಿಮ್ ಕಾಯಿಲೆ ನಾನು ವಾಸಿ ಮಾಡಿಲ್ಲ, ಬೆಂಗಳೂರಲ್ಲಿ ವಾಸ ಮಾಡಲ್ಲ. ಡಾಕ್ಟ್ರೆ, ನೀವೇನೋ ಸೂಪರ್. ನಿನ್ನೆ ಒಬ್ಬ ಡಾಕ್ಟರ್ ಹತ್ರ ಹೋಗಿದೆ, ಅವ್ನು ನನ್ನ ಕಾಯಿಲೆ ಲಿಸ್ಟ್ ಎಲ್ಲ ಕೇಳ್ಬಿಟ್ಟು ಏನ್ ನಿನ್ ಕೊನೆ ಆಸೆ ಅಂದ್ಬಿಡದ. ಅದಕ್ಕೆ ನಾನು ಕರಣ್ ಜೋಹರ್ ಮದ್ವೆಗೆ ಸಲ್ಮಾನ್ ಖಾನ್ ಮಗಳ ಜೊತೆ ಯಾವಾಗ ಹೋಯ್ತಾನೋ ಅದ್ ನೋಡ್ಬಿಟ್ಟು ಕಣ್ಣಾರೆ ಸತ್ತೋಯ್ತೀನಿ ಅಂದೆ. ಅವನು ಯಾವನೋ ಕೈಲಾಗ್ದವನು, ನಿಮ್ಮ ತರ. ನಿಮ್ ತರ ನನ್ನ ತರ ಅಲ್ಲ. ನಾನ್ ನಿಮ್ ಕಾಯಿಲೆ ವಾಸಿ ಮಾಡ್ತೀನಿ. ಒಂದೊಂದಾಗಿ ಹೇಳಿ, ಒಂದೊಂದಾಗಿ ಸಾಲ್ವ್ ಮಾಡೋಣ. ನಂಗೆ ಡ್ಯಾಂಡ್ರಫ್. ಅವ್ರು ಹೇಳಿ ಎಷ್ಟು ಡ್ಯಾಂಡ್ರಫ್? ಡಾಕ್ಟ್ರೆ, ಇವ್ರಿಗೆ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿದೆ ಡಾಕ್ಟ್ರೆ. ಕೂದಲಲ್ಲಿ ಡ್ಯಾಂಡ್ರಫ್? ಡ್ಯಾಂಡ್ರಫ್ ಬಿಲ್ಗೇಟ್ಸ್ಗೂ ಇದೆ. ಅದನ್ನ ಸರಿ ಮಾಡಕ್ಕಾಗಲ್ಲ. ದಿನಕ್ಕೆ 4 ಸಲ ಸ್ನಾನ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಸ್ನಾನ ಮಾಡಿದ್ರೆ ಕೂದಲು ಉದುರುತ್ತಲ್ಲ ಡಾಕ್ಟ್ರೆ. ಕೂದಲು ಉದುರುತ್ತಾ? ಕರಡಿ ಕೂದಲಲ್ಲಿ ಮಾಡಿರೋ ಒಂದು ಆಯಿಂಟ್ಮೆಂಟ್ ಇದೆ, ಅದನ್ನ ಡೈಲಿ ಬ್ರಷ್ ಅಲ್ಲಿ ಅಪ್ಲೈ ಮಾಡ್ತಾ ಇರಿ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಡಾಕ್ಟ್ರೆ, ಆಯಿಂಟ್ಮೆಂಟ್ ಹಚ್ಚಿದ್ರೆ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.